ನೋಡಲಿಕ್ಕೆ ಬರದವರು ಅವನ ಮನೆಯವರಾಗಲಿ ಪ್ರಾಮಿಸ್ ಮಾಡಿ ನೀವು ಡೆಲಿವರಿ ಮಾಡಿಸಿ ನಾವು ಇದ್ದೇವೆ, ನಾವು ಮದುವೆ ಮಾಡಿಸ್ತೇವೆ ಅಂತ ಹೇಳಿ ಅಷ್ಟು ಪ್ರಾಮಿಸ್ ಮಾಡಿದವರು ಮಗು ಹೆತ್ತ ಮೇಲೆ ಒಂದು ದಿನ ಬರಲಿಲ್ಲ, ಮಗು ನೋಡಲಿಕ್ಕೆ ಬರಲಿಲ್ಲ. ಈಗ ಇಷ್ಟು ಮುಖಂಡರು ಇಷ್ಟು ದಿನ ಆದರೂ ಒಂದು ದಿನ ಅವನ ಮನೆ ಬಾಗಿಲಿಗೆ ಹೋಗಲಿಲ್ಲ, ರಿಕ್ವೆಸ್ಟ್ ಮಾಡಲಿಲ್ಲ. ನೋಡುವ, ಹೇಳ್ತೇವೆ ಹೇಳ್ತೇವೆ ಅಂತ ಹೇಳ್ತಾರೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಅದೇ ಬೇರೆ ಸಮುದಾಯದವರು ಬೇರೆ ಧರ್ಮದವರು ಆಗಿದ್ರು ಏನು ಮಾಡ್ತಾ ಇದ್ರು, ಜಸ್ಟ್ ಆಲೋಚನೆ ಮಾಡಿ ಈ ಜಿಲ್ಲೆಯಲ್ಲಿ ಏನು ನಡೀತಾ ಇತ್ತು. ಹಾಗಾದರೆ ಇದು ಇಟ್ ಇಸ್ ಅಲೌಡ್. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಹೊಸ ಒಂದು ಇದು ಏನು ರೆವಲ್ಯೂಷನ್ ಸ್ಟಾರ್ಟ್ ಆಗಿದೆ. ಯಾಕೆ ಒಂದು ಫ್ಯಾಮಿಲಿಯಲ್ಲಿ 3 ಜನ ಇರುವವರನ್ನು ಇವರಿಗೆ ಮಾಡುವ ಕೆಪಾಸಿಟಿ ಇಲ್ವಾ, ತಾಕತ್ತಿಲ್ವಾ? ಲಕ್ಷಗಟ್ಟಲೆ ಜನರನ್ನು ಸೇರಿಸ್ಕೊಂಡು ದೊಡ್ಡ ಹಿಂದುತ್ವದ ಭಾಷಣ ಮಾಡ್ತಾರೆ. 3 ಹಿಂದೂಗಳನ್ನು ಸರಿ ಮಾಡಿ ಒಂದು ಹಿಂದೂ ಹೆಣ್ಣು ಮಗಳಿಗೆ ಮದುವೆ ಮಾಡಿಸ್ಲಿಕ್ಕೆ ಕೆಪಾಸಿಟಿ ಇಲ್ವಾ ಇವರಿಗೆ? ಮದುವೆ ಆಗುದಿಲ್ಲ ಅಂತ ಹೇಳಿದರೆ ಅದಕ್ಕೆ ಬೇರೆ ರೀತಿಯ ಪ್ಲಾನ್ಸ್ ಇದೆ. ಮದುವೆ ಆಗ್ತೇನೆ ಅಂತ ಹೇಳಿದರೆ ಒಳ್ಳೆಯದೇ, ಎಲ್ಲರಿಗೂ ಸಂತೋಷ. ನಾನು ಎಲ್ಲ ಮದುವೆ ಖರ್ಚು ನೋಡ್ತೇನೆ. ಮಾತ್ರ ನನ್ನ ಧರಣಿ ಮಾತ್ರ ನಮ್ಮ ಮನೆ ಒಳಗೆ, ನಂದು ಒಬ್ಬಳದಲ್ಲ, ದೊಡ್ಡ ಟೀಮ್ ಇದೆ. ಆಗ ಈ ಇದ್ದಾರಲ್ಲ ಭಾಷಣ ಬಿಗಿಯೋರು, ಅವರಿಗೆಲ್ಲ ಒಳ್ಳೆ ಮಸಿ ಬಡ್ದಾಗೆ ಫೀಲಿಂಗ್ ಆಗ್ತದೆ. ಯಾಕೆಂದರೆ ಗಂಡಸರು ಈಗ ನಮ್ಮ ಜಿಲ್ಲೆಯಲ್ಲಿ ಬಾರಿ ಕಡಿಮೆ ಆಗಿದ್ದಾರೆ. ನಂಜುಂಡಿ ಬರಬೇಕು ಮೈಸೂರಿಂದ.